ಬಾಂಧವರಿಗೆ ಮಧುರ ಆಗ್ರಿಟೆಕ್ನ ಸ್ವಾಗತ. ನಾವು ಇವತ್ತು ಈರುಳ್ಳಿ ಬೆಳೆಯಲ್ಲಿ ಗೊಬ್ಬರದ ನಿರ್ವಹಣೆ ಇದು ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ರೈತರು ಹೆಚ್ಚಿನ ಇಳುವರಿ ಪಡಿಬೇಕಪ್ಪ ಅಂದರೆ ಒಂದು ಎಕರೆಗೆ ಒಂದು 20ರಿಂದ 25 ಕ್ವಿಂಟಲ್ ಇಳುವರಿ ಪಡಿಬೇಕು. ಹಾಗೂ ಗಡ್ಡೆಗಳು ಒಳ್ಳೆ ಕಲರು, ಸೈಜು, ಕ್ವಾಲಿಟಿ ಬರಬೇಕು, ಕಲರ್ ಪಂಜೆನ್ಸಿ ಬರಬೇಕಪ್ಪ ಅಂದರೆ ಸರಿಯಾದ ರೀತಿಯ ಗೊಬ್ಬರ ನಿರ್ವಹಣೆ ಭಾಳ ಮುಖ್ಯವಾಗಿರುತ್ತೆ. ಹಾಗಾಗಿ ತಾವುಗಳು ರೈತರುಗಳು ನಾವು ಇಲ್ಲೇನು ತಿಳಿಸಿಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಾವುಗಳು ಸರಿಯಾದ ಸಮಯದಲ್ಲಿ ಗೊಬ್ಬರಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿದ್ದ ತಾವುಗಳು ಹೆಚ್ಚಿನ ಇಳುವರಿ ಪಡೆಯೋದಲು ಸಾಧ್ಯ ಆಗುತ್ತೆ. ಈಗ ನಮ್ಮ ಒಂದು ಆನಿಯನ್ ಬೆಳೆಯನ್ನು, ನಮ್ಮ ಈರುಳ್ಳಿ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ದೇವೆ. ಈಗ ನಾವು ಏನು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ, ಅಂದರೆ ಕೊಟ್ಟಿಗೆ ಗೊಬ್ಬರ ಏನಿರುತ್ತೆ, ಫಾರ್ಮರ್ಡ್ ಮ್ಯಾನ್ಯೂರ್ನ ನೀವು ಒಂದು ಎಕರೆಗೆ 5ರಿಂದ 6 ಟನ್ ಕೊಟ್ಟಿಗೆ ಗೊಬ್ಬರನ ನೀವು ಉಳುಮೆ ಸಮಯದಲ್ಲಿ ಏನಪ್ಪ ಅಂದರೆ ಮಣ್ಣಿಗೆ ಬೆರೆಸ್ಬೇಕಾಗುತ್ತೆ. ಕೊನೆ ಉಳುಮೆ ಮಾಡ್ತಿರಲ್ಲ ಅವಾಗ ಇದನ್ನು ಮಣ್ಣಿಗೆ ಬೆರೆಸೋದ್ರಲ್ಲಿದ್ದ ಇದ್ರ ಜೊತೆಗೆ ನಿಮಗೆ ಆದರೆ ಅಜೋಸ್ಪೆರಿಲಮ್ ಅಂತ ಬರುತ್ತೆ, ಮತ್ತು ಫಾಸ್ಫೇಟ್ ಬ್ಯಾಕ್ಟೀರಿಯಾ ಬರುತ್ತೆ. ಇವು ಕೂಡ ಮಣ್ಣಿನಲ್ಲಿ ಬೆರೆಸೋದು ಬಹಳ ಅನುಕೂಲವಾಗುತ್ತದೆ. ಹಾಗೆ ಈಗ ಬೆರೆಸಿದಾದಮೇಲೆ ಬೇಸಲ್ ಡೋಸ್ ಅಂತ ಹೇಳ್ತೀವಿ, ಅಂದರೆ ಮೊದಲನೆಯ ಗೊಬ್ಬರ ಬೇಸಲಲ್ಲಿ ಅಪ್ಲಿಕೇಶನ್ ಮಾಡ್ತಕ್ಕಂಥದ್ದು. ಇದನ್ನು ಟ್ರಾನ್ಸ್ಪ್ಲಾಂಟಿಂಗ್ ನೀವೇನು ನಾಟಿ ಮಾಡಿರ್ತಕ್ಕಂಥದ್ದು, ನೀವು ಫರೋದಲ್ಲಿ ನಾಟಿ ಮಾಡಿ ಅಥವಾ ರಿಡ್ಜಸ್ಸಲ್ಲಿ ಮಾಡಿ ಅಥವಾ ಡ್ರಿಪ್ ಇರಿಗೇಷನಲ್ಲಿ ಮಾಡಿರಿ ಅಥವಾ ಸ್ಪ್ರಿಂಕ್ಲರಲ್ಲಿ ಮಾಡಿ, ಯಾವುದೇ ವಿಧಾನದಲ್ಲಿ ನೀವು ಮಾಡಿದರೂ ಬೇಸಲ್ ಡೋಸ್ ಅಂತ ಏನು ಹೇಳ್ತೀವಿ ಇದು ಬಹಳ ಮುಖ್ಯವಾಗಿರುತ್ತದೆ ಈರುಳ್ಳಿಗೆ. ನಾವು ಸರಿಯಾದ ಸಮಯದ ಇದೇ ಇರುತ್ತೆ. DAP 1 ಬ್ಯಾಗ್ ಹಾಕ್ಕೋಬೇಕು. ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ, ಅದು 1 ಬ್ಯಾಗ್ ಹಾಕಬೇಕು. ಇದರಲ್ಲಿ ನಿಮಗೆ ಕ್ಯಾಲ್ಸಿಯಂ ಮತ್ತು ಸಲ್ಫರ್ ಕಂಟೆಂಟ್ ಇರುತ್ತೆ. ಹಾಗಾಗಿ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ನ ತಮಗೆ ರೆಕಮೆಂಡ್ ಮಾಡ್ತೀವಿ. ಇದು ನೀವು ಹಾಕೋದ್ರಿಂದ ಈರುಳ್ಳಿಗೆ ಬಹಳ ಚೆನ್ನಾಗಿ ಸಲ್ಫರ್ ಕಂಟೆಂಟು ಸಿಗುತ್ತೆ, ಕ್ಯಾಲ್ಸಿಯಂ ಕಂಟೆಂಟು ಸಿಗುತ್ತೆ. ಹಾಗೆ ಯೂರಿಯಾ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಅದನ್ನೇನು ನೈಟ್ರೋಜನ್ ಕಂಟೆಂಟ್ ಇರತಕ್ಕಂಥದ್ದು 20ರಿಂದ 25 kgನ ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಫರ್ಟಿಲೈಸರ್ ಅಂತ ಅಂದರೆ ಪೊಟ್ಯಾಶ್ ಕಂಟೆಂಟ್ ಇರತಕ್ಕಂಥದ್ದು 20ರಿಂದ 25 kg ಉಪಯೋಗಿಸ್ಕೋಬೇಕು. ಇದ್ರ ಜೊತೆಗೆ ನಾವೇನಪ್ಪ ಹೇಳ್ತೀವಿ ಅಂದರೆ ಬೆಂಟೋನೈಟ್ ಸಲ್ಫೈಟ್ ಅಂತ ಬರುತ್ತೆ, ಅದು 10 to 12 kgs ನಿಮಗೆ ಉಪಯೋಗಿಸ್ಕೋಬೇಕಾಗತ್ತೆ 1 ಎಕರೆಗೆ. ಹಾಗೆ ಫುಲ್ವಿಕ್ ಆ್ಯಸಿಡ್ ಫರ್ಟಿಲೈಸರ್ ಅಂತ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ, ಇದು 1 kg ಉಪಯೋಗಿಸ್ಕೋಬೇಕಾಗುತ್ತೆ. ಫುಲ್ವಿಕ್ ಆ್ಯಸಿಡ್ ನೀವು ಉಪಯೋಗಿಸಲಿದ್ದ ಏನಪ್ಪ ಅಂದರೆ ರೂಟ್ ಡೆವಲಪ್ಮೆಂಟ್ ಫಾಸ್ಟಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ನ 1 kg ಯೂಸ್ ಮಾಡಬೇಕಾಗುತ್ತೆ. ಇವನ್ನೆಲ್ಲವನ್ನೂ ನೀವು ಒಂದು ಬೇಸಲ್ ಡೋಸ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಆ ಒಂದು ಬೇಸಲ್ ಡೋಸ್ ಅಪ್ಲಿಕೇಶನ್ಗೆ ಈ ಒಂದು ಗೊಬ್ಬರಗಳನ್ನು ತಾವುಗಳು ಬೇಸಲ್ಲಾಗಿ ಕೊಡೋದು ಭಾಳ ಮುಖ್ಯವಾಗಿರುತ್ತದೆ. ಈ ಒಂದು ಕೊಡೋದ್ರಲ್ಲಿದ್ದೇನಪ್ಪ ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಗೊಬ್ಬರದ ಒಂದು ಅವಶ್ಯಕತೆಯನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಈ ಒಂದು ಈರುಳ್ಳಿ ಬೆಳೆಗೆ ನಾವು ಕೊಡೋದಕ್ಕೆ ಅನುಕೂಲವಾಗುತ್ತದೆ. ಹಾಗಾಗಿ ರೈತರುಗಳು ಸುಮ್ಮನೆ ಹೆಚ್ಚಾಗಿ ಯಾವುದೇ ಗೊಬ್ಬರಗಳು ಕೊಡೋದಂಗೆ ಈ ಥರ DAP ಕೊಡೋದ್ರಲ್ಲಿದ್ದ ಸ್ಲೋ ರಿಲೀಸ್ ಅಂತ ಹೇಳ್ತೀವಿ, ಸ್ಲೋ ರಿಲೀಸ್ ಆಗುತ್ತೆ. ಸಿಂಗಲ್ ಸೂಪರ್ ಫಾಸ್ಫೇಟಲ್ಲಿ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ ಇರುತ್ತೆ, ಆಮೇಲೆ ಸಲ್ಫರ್ ಕೂಡ ಇರುತ್ತೆ. ಹಾಗೆ ಯೂರಿಯಾ ಫರ್ಟಿಲೈಸರು, ಆಮೇಲೆ ಪೊಟ್ಯಾಶು ನಿಮ್ಮಲ್ಲಿ ಕೊಡ್ತೀವಿ. ಹಾಗೆ ಬೆಂಟೋನೇಟ್ ಸಲ್ಫೇಟ್ ಅಂದರೆ ಸಲ್ಫರ್ನ ಸ್ಲೋ ಆಗಿ ರಿಲೀಸ್ ಮಾಡುತ್ತೆ, ಅಂದರೆ ಇದು ಬೇಗ ಗಿಡಕ್ಕೆ ಇದು ಮಾಡೋದಿಲ್ಲ. ಹಾಗೆ ಇವೆಲ್ಲವನ್ನೂ ನೀವು ಗೊಬ್ಬರಗಳನ್ನ ಕೊಡಬೇಕು. ಇದು ಬೇಸಲ್ ಡೋಸ್ ಅಂತ ಹೇಳ್ತೀವಿ. ಇದು ಆದ ಮೇಲೆ ನೀವುಗಳು ಈರುಳ್ಳಿಯ ಬೆಳೆ ಏನಪ್ಪ ಅಂದರೆ ನಿಮಗೆ 10ರಿಂದ 15 ದಿನಗಳ ಸಮಯದಲ್ಲಿ, ಅಂದರೆ ವಾಟ್ರಿಂಗ್ ನಾವು ಏನು ಮಾಡ್ತೀವಲ್ವ ಆ ಒಂದು ವಾಟ್ರಿಂಗ್ ಸಮಯ ಈ ಒಂದು ಈರುಳ್ಳಿ ಬೆಳೆಯಲ್ಲಿ ನಾವೇನಪ್ಪ ಅಂದರೆ ಬೇಸಲ್ ಡೋಸು ನಾವು ಕೊಡಬೇಕಾದ್ರೆ ನೀವು ಹೆಚ್ಚಾಗಿ ನೀರು ಬಿಡಬಾರ್ದು, ಸ್ಲೋ ಆಗಿ ನೀರನ್ನ ಹಾಯಿಸ್ಬೇಕಾಗತ್ತೆ. ಫಸ್ಟು ಹೆಚ್ಚು ನೀರು ಬಿಡಬಾರ್ದು, ಕಡಿಮೆ ನೀರು ಬಿಡೋದಂಗೆ ನಿಧಾನವಾಗಿ ನೀರನ್ನು ಹಾಯಿಸಿ ಈ ಒಂದು ಬೇಸಲ್ ಡೋಸ್ ಅಪ್ಲಿಕೇಶನ್ನ ತಾವುಗಳು ಕೊಡಬೇಕಾಗತ್ತೆ. ಇದು ಆದ ಮೇಲೆ ನಾವೇನು 10ರಿಂದ 15 ದಿನಗಳು ಅಂದರೆ ನೀವು 8 ದಿನ ಆಗ್ಬೋದು, ನೆಕ್ಸ್ಟ್ ನೀರು ಬಿಡ್ತೀವಲ್ವ ಅವಾಗ ಬಯೋ NPK ಕನ್ಸಲ್ಟ್ಸ್ ಅಂತ ಬರುತ್ತೆ. ಅಂದರೆ ನೀವು ಜುವಾರಿ ಕಂಪ್ನಿದು ಯಾವುದೇ ಆದ ಕನ್ಸಲ್ಟೆಂಟ್ ಬರುತ್ತೆ, ಅದು 1 ಲೀಟ್ರನ್ನ 200 ಲೀಟ್ರಲ್ಲಿ ಡ್ರಮ್ಮಲ್ಲಿ ನೀವು ಬೆರೆಸ್ಬಿಟ್ಟು ಅದ್ರ ಜೊತೆಗೆ ಬೆಲ್ಲವನ್ನು ಜಾಗರಿನ ಮಿಕ್ಸ್ ಮಾಡಿಬಿಟ್ಟು ನೀವು ಅದನ್ನು ನಮ್ಮ ಫರೋಸ್ ಏನು ಮಾಡಿರ್ತೀವಿ ರೋಸಲ್ಲಿ ಮುಖಾಂತರ ಕೊಡಬೇಕಾಗತ್ತೆ. ಹಾಗೆ 20ರಿಂದ 25 ದಿನಗಳ ಆದಮೇಲೆ, ಅಂದರೆ ನೀವು ನಾಟಿ ಮಾಡಿದ 20ರಿಂದ 25 ದಿನಗಳಲ್ಲಿ
ವಾಟರ್ ಸಾಲ್ಯುಬಲ್ ಅಂತ ಬರ್ತಾವೆಲ್ಲ ಫರ್ಟಿಲೈಸರ್ಸು 12-61-0 ಇದರಲ್ಲಿ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದನ್ನು ರೂಟ್ ಡೆವಲಪ್ಮೆಂಟ್ಗೆ ಅತಿ ಮುಖ್ಯವಾಗಿರುತ್ತೆ. ಅದನ್ನು 5 kg ಕೊಡಬೇಕು. ಯೂರಿಯಾ ಫರ್ಟಿಲೈಸರ್ 5 kg, ಫುಲ್ವಿಕ್ ಆ್ಯಸಿಡ್ ನಾನು ಆಲ್ರೆಡಿ ಹೇಳ್ದಂಗೆ ಮತ್ತು ರೂಟ್ ಡೆವಲಪ್ಮೆಂಟಿಗೆ ಇದನ್ನು ಕಂಪಲ್ಸರಿಯಾಗಿ ತಾವುಗಳು ಕೊಡಬೇಕು ಹೆಚ್ಚಿನ ಇಳುವರಿ ಬೇಕಪ್ಪ ಅಂದರೆ. ಹಾಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ, ಅದನ್ನು 500 ಗ್ರಾಮ್, ಅಂದರೆ ಅದು ಒಂದು 500 ಗ್ರಾಮು, ಫಲ್ವಿಕ್ ಆ್ಯಸಿಡ್ ಒಂದು 500 ಗ್ರಾಮ್ನ ನೀವು 20-25 ದಿನಗಳ ಸಮಯದ ಬೆಳೆಗೆ ಕೊಡಬೇಕಾಗತ್ತೆ. ಹಾಗೆ 40-45 ದಿನಕ್ಕೆ ಈಗ ನಾವು ಪ್ರತಿಯೊಂದು ಬೆಳೆಗಳಲ್ಲಿ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಡೆಫಿಷಿಯನ್ಸಿ ಕಾಣ್ತಾ ಇದ್ದೀವಿ. ಇದನ್ನು ನೀವು 40-45 ದಿನಗಳ ಸಮಯದಲ್ಲಿ ಈರುಳ್ಳಿ ಬೆಳೆಗೆ ಜಿಂಕ್ ಸಲ್ಫೇಟ್ 1 kg, ಫೆರಸ್ ಸಲ್ಫೇಟ್ 1 kg, ಮ್ಯಾಗ್ನೀಷಿಯಮ್ ಸಲ್ಫೇಟ್ 1 kg, ಮ್ಯಾಂಗನೀಸ್ ಸಲ್ಫೇಟ್ 1 kg ಹಾಗೂ ಇದರ ಜೊತೆಗೆ ಯೂರಿಯಾವನ್ನು 3 kgನ ಮಿಕ್ಸ್ ಮಾಡಿಬಿಟ್ಟು ನೀವು ಡ್ರಿಪ್ಪಲ್ಲಾದರೂ ಕೊಟ್ಟರೆ ಡ್ರಿಪ್ಪಲ್ ಕೊಡ್ಬೋದು, ಸ್ಪ್ರಿಂಕ್ಲರಲ್ಲಾದರೂ ಕೊಡ್ಬೋದು, ಅಥವಾ ಫರೋಸಲ್ಲಿ ಕೂಡ ಈ ಒಂದು ಫರ್ಟಿಲೈಸರ್ಸ್ನ ತಾವು ಕೊಡಬೇಕಾಗತ್ತೆ. ಇದು ಆದ ಮೇಲೆ ಈಗ 60-65 ದಿನಗಳಾದ ಮೇಲೆ ನೀವು NPK ಸಾಲ್ಯುಬಲೈಸರ್ಸ್ ಏನು ಬರುತ್ತೆ 13-40-13 5 kg, ಇದ್ರ ಜೊತೆಗೆ ಫಲ್ವಿಕ್ ಆ್ಯಸಿಡ್ ಫರ್ಟಿಲೈಸರ್ 1 kg. ಫಲ್ವಿಕ್ ಆ್ಯಸಿಡ್ ನಾವು ಕಂಪಲ್ಸರಿ ಈರುಳ್ಳಿಯಲ್ಲಿ ಕೊಡೋದ್ರಲ್ಲಿ ಏನಪ್ಪ ಅಂದರೆ ಬೇರಿನ ಅಭಿವೃದ್ಧಿ ಚೆನ್ನಾಗಾದಂಗೆಲ್ಲ ಗಡ್ಡೆಗಳ ಒಂದು ಸೈಜ್ ಬರೋದಕ್ಕೆ ಅನುಕೂಲಕರವಾಗುತ್ತೆ. ಹಂಗಾಗಿ ನಾವು ಇದನ್ನು ರೆಕಮೆಂಡ್ ಮಾಡ್ತೀವಿ. 60-65 ದಿನಕ್ಕೆ ನೀವು ಈ ಒಂದು 13-40-13 5 kg ಹಾಗೂ ಫಲ್ವಿಕ್ ಆ್ಯಸಿಡ್ ಫರ್ಟಿಲೈಸರ್ 1 kg ಕೊಡಿ. ಅದಾದ ಮೇಲೆ 80-85 ದಿನಗಳಿಗೆ NPK ಫರ್ಟಿಲೈಸರ್ಸ್ ಸಾಲ್ಯುಬಲೈಸರ್ಸ್ ಅಂತ ಬರುತ್ತೆ. ಇದರಲ್ಲಿ 0-52-34 5 kg. ಇದರಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೈಟ್ರೋಜನ್ ಕೊಡಬಾರ್ದು ಆ ಟೈಮಲ್ಲಿ, ಯಾಕಂದರೆ ಗಡ್ಡೆಗೆ ಕೊಳೆಯೋ ಚಾನ್ಸಸ್ ಇರುತ್ತೆ. ಹಾಗೆ ಗಡ್ಡೆಯ ಕ್ವಾಲಿಟಿ ಸರಿಯಾದ ಶೇಪ್ ಬರೋದಕ್ಕೆ ಬೋರಾನ್ನ 500 ಗ್ರಾಮ್ ಅದರ ಜೊತೆಗೆ ಮಿಕ್ಸ್ ಮಾಡಬೇಕಾಗತ್ತೆ. ಅದು ಆದ ಮೇಲೆ 90 ದಿನಗಳಿಗೆ 90 ಡೇಸಿಗೆ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು 1 kg ಮತ್ತು ಬೋರಾನ್ 500 ಗ್ರಾಮು ಸ್ಪ್ರೇ ಆದರೂ ಮಾಡಬೇಕು, ಅಥವಾ ಭೂಮಿಯಲ್ಲಿ ನೀವು NPK ಸಾಲ್ಯುಬಲೈಸರ್ಸ್ ಅಂತ ಬರುತ್ತೆ 0-0-50 5 kg 1 ಎಕರೆಗೆ ನೀವು ಇದನ್ನು ಕೊಡಬೇಕಾಗುತ್ತೆ. ಇದರಿಂದ ಶೇಪು, ಸೈಜು ಹಾಗೂ ಕಲರ್ ಬರುತ್ತೆ, ಹಾಗೂ ಇಳುವರಿ ಹೆಚ್ಚಿಗೆ ಬರೋದಕ್ಕೆ ಕೀಪಿಂಗ್ ಕ್ವಾಲಿಟಿನೂ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ಮಧುರಾ ಆಗ್ರಿಟೆಕ್ ಕರ್ನಾಟಕನ ನೀವು ವಿಸಿಟ್ ಮಾಡಬೇಕು. ಯೂಟ್ಯೂಬ್ ಚಾನಲ್ ಇದೆ, ಇದು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹಾಗೆ ನಾವು ಔಷಧಿಗಳು, ಅಂದರೆ ಪೆಸ್ಟ್ ಏನು ರೋಗಗಳು ಬರ್ತವೆ ಈರುಳ್ಳಿಯಲ್ಲಿ ಹಾಗೂ ಏನು ಕೀಟಗಳು ಬರ್ತವೆ ಅದ್ರ ಬಗ್ಗೆಯೂ ತಮಗೆ ಮಾಹಿತಿ ಕೊಡ್ತೇವೆ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೇವೆ. ನಾನು ಮಹೇಶ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿರ್ತೇನೆ. ನನ್ನ ನಂಬರ್ ಬಂದು 9972564900. ನೀವು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ನನ್ನನ್ನು ಸಂಪರ್ಕಿಸಬಹುದು. ನಂದು MSc ಅಗ್ರಿ ಮಣ್ಣು ವಿಜ್ಞಾನ ಮತ್ತು ರಾಸಾಯನ ಶಾಸ್ತ್ರದಲ್ಲಿ ಸ್ಪೆಷಲೈಸೇಷನ್ ಆಗಿದೆ. ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮನ್ನು ನೀವು ನೇರವಾಗಿ ಸಂಪರ್ಕಿಸಿ. ನಮ್ಮ ಉದ್ದೇಶ ನಿಮ್ಮ ಈರುಳ್ಳಿ ಬೆಳೆಯಲ್ಲಿ ಗೊಬ್ಬರದ ನಿರ್ವಹಣೆ ಮಾಡಿ ಹೆಚ್ಚಿನ ಇಳುವರಿಯನ್ನು ತಾವು ಪಡೆದುಕೊಳ್ಬೇಕು. 20-25 ಕ್ವಿಂಟಲ್. ಇನ್ನೂ ಹೆಚ್ಚಿನ ಮಾಹಿತಿಗೆ